ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಟಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 25/1/2024 ಗುರುವಾರ ಶೋಭಾಕೃತನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಿ ಹೇಮಂತ ಋತು ಶುಕ್ಲ ಪಕ್ಷ ಹುಣ್ಣಿಮೆ ಪುನರ್ವಸು ನಕ್ಷತ್ರ ವಿಷ್ಕಂಭ ಯೋಗ ಭದ್ರಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 1:58 3 ಗಂಟೆ 24 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ 12:53 1:51 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ ಬನದ ಹುಣ್ಣಿಮೆ. ನಮಗೆ 12 ಹುಣ್ಣಿಮೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆನೇ ಇದು ಬನದ ಹುಣ್ಣಿಮೆ ಅಂತೀವಿ. ಹಾಗೆಯೇ ಇವತ್ತಿನ ದಿವಸ ಬನಶಂಕರಿ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು, ದೀರ್ಘ ಸೌಮಂಗಲ್ಯಕ್ಕಾಗಿ, ಹಾಗೆಯೇ ವಿಶೇಷವಾಗಿ ಕುಟುಂಬದಲ್ಲಿ ಆರೋಗ್ಯಕ್ಕಾಗಿ ಐಶ್ವರ್ಯಕ್ಕಾಗಿ ಬಂದಿರತಕ್ಕಂಥ ಕಷ್ಟಗಳಿಗಾಗಿ ಇಂದು ಬನಶಂಕರಿಯ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಇನ್ನೇನು ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ, ಕೆಲವರು ಇವತ್ತಿನಿಂದಲೇ ಮಾಘ ಸ್ನಾನವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂತಹ ಪರ್ವ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಭಾರತದ ಪ್ರವಾಸೋದ್ಯಮ ದಿನ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಾವೇನಾಗುತ್ತೆ, ನಮ್ಮ ಕಷ್ಟಗಳಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಪ್ರವಾಸಿ ತಾಣಗಳಿಗೆ ಹೋಗಿ ಬಂದಾಗ ಅದರದ ಒಂದು ಆನಂದವೇ ಬೇರೆ ಆಗಿರುತ್ತೆ. ಅಂತಹ ಪ್ರವಾಸದ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಬನಶಂಕರಿ ವ್ರತದ ಆಚರಣೆಗೆ ಇವತ್ತು ರೈತರಾಗ್ಬೋದು, ಉತ್ತರ ಕರ್ನಾಟಕ ಆಗ್ಬೋದು, ಉತ್ತರ ಭಾರತ ಆಗ್ಬೋದು, ಸಾಕಷ್ಟು ಭಾರತಾದ್ಯಂತ ಈ ಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಇದನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದೇ ಇವತ್ತಿನ ದಿವಸ ಬನ ಹುಣ್ಣಿಮೆ ಅಂತೂ ಕೂಡ ಕರಿತೀವಿ. ಯಾವಾಗಲೂ ಹೇಳ್ತಾ ಇರ್ತೀವಿ, ಹುಣ್ಣಿಮೆಗಳಿಗೆ ಭಗವಂತನ ಕೃಪೆ ಜಾಸ್ತಿ ಇರುತ್ತೆ, ಬೇಗ ಒಲಿತಕ್ಕಂಥ ದಿನಗಳು ಕೂಡ ಇದಾಗಿರುತ್ತೆ. ಕೇವಲ ಸರಳ ಜಪದಿಂದ ಸರಳ ಪೂಜೆಯಿಂದ ಇವತ್ತಿನ ದಿವಸ ಸಾಕಷ್ಟು ಧನಾತ್ಮಕ ಶಕ್ತಿಗಳು ಕೂಡ ನಮಗೆ ಸೇರ್ತಕ್ಕಂತಹ ಪರ್ವ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಇಂದು ರವಿ ಮಕರ ರಾಶಿಯಲ್ಲಿ, ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮೇಷ ರಾಶಿಯವರಿಗೆ 3 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇವತ್ತಿನ ದಿವಸ ಆಕಸ್ಮಿಕ ಧನಯೋಗ ಇರತಕ್ಕಂಥದ್ದು. ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲೂ ಕೂಡ ತಮಗೆ ಆಶ್ಚರ್ಯಕರವಾಗಿ ಧನಾತ್ಮಕವಾಗಿ ಒಳ್ಳೆಯ ಶುಭದ ಸಮಾಚಾರ ಬರ್ತಕ್ಕಂಥದ್ದು. ಹಾಗೆಯೇ ಶತ್ರುಗಳು ಯಾರೋ ಮಾತಾಡ್ತಾ ಇರಲ್ಲ, ಅವರು ಮಾತಾಡ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ದಿವಸ ಹಣಯೋಗ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ವಾಹನ ಯೋಗ ಇರತಕ್ಕಂಥದ್ದು, ಕುಟುಂಬದಲ್ಲಿ ಸಂಪೂರ್ಣ ಸಹಕಾರ ಇರತಕ್ಕಂಥದ್ದು, ಮಕ್ಕಳ ಒಂದು ಪ್ರಗತಿ ಇವತ್ತಿನ ದಿವಸ ಹೆಚ್ಚು ಕಾಣ್ತಕ್ಕಂಥದ್ದು. ಹಾಗೆಯೇ ಪ್ರಯಾಣ ಯೋಗ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಬಗ್ಗೆ ಹೆಚ್ಚು ಒಲವು ಮೂಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ಬೋದು, ಮನೆ ಕಟ್ಕೊಳ್ಳೋಕ್ಕಾಗ್ಬೋದು, ಸೈಟ್ ತೊಗೊಳಕ್ಕಾಗ್ಬೋದು. ಹಾಗೆಯೇ ಇವತ್ತಿನ ದಿವಸ ಬಹುಮುಖ್ಯವಾಗಿ ಸಾಮಾಜಿಕ ಎಲ್ಲೋ ಒಂದು ಕಡೆ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಆಗ್ಬೋದು. ಪ್ರಯಾಣಗಳ ವಿಷಯದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರೋ ಹಣ ಕೊಡಬೇಕು, ಹೆಚ್ಚು ಅವ್ರನ್ನ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೆ ಶುಭ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆಯೇ ಇಂದು ಓಂ ಆಂಜನೇಯಾಯ ನಮಃ, ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನೂ ಸಹ ಬುಧನೊಟ್ಟಿಗೆ ಇಂದು ಬುಧನೊಟ್ಟಿಗೆ ಮಂಗಳನೊಟ್ಟಿಗೆ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ವೃಷಭ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇವತ್ತಿನ ದಿವಸ ಆರ್ಥಿಕ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ, ಅನ್ನೆಸರಿ ಅಪವಾದಗಳು ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು. ಆದರೂ ಕೂಡ ಸಂಧ್ಯಾಕಾಲಕ್ಕೆ ಸಂಕಲ್ಪ ಸಿದ್ಧಿಯಾಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಸಾಲ ಯಾರಿಗೋ ಕೇಳಿದ್ದೀರಾ, ಅದು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅರ್ಧಂಬರ್ಧ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಕಾನೂನು ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಮಗನ ವಿವಾಹ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ. ಉದ್ದಿಮೆದಾರರಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಇವತ್ತಿನ ದಿವಸ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳು, ಆ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಆಸೆಗಳು ಈಡೇರ್ತಕ್ಕಂಥದ್ದು, ಅಭೀಷ್ಟಗಳು ಈಡೇರ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ವಿವಾಹಾದಿ ವಿಷಯಗಳಲ್ಲೂ ಕೂಡ ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀರಾ. ಇನ್ಶೂರೆನ್ಸರ್ ಆಗ್ಬೋದು, ಆನ್ಲೈನವ್ರು ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭದ ದಿನ ಕೂಡ ಇದಾಗಿರುತ್ತೆ. ರೈತಾಪಿ ವರ್ಗದವರಿಗೆ ಶುಭ ಆಗ್ತಕ್ಕಂಥ ಯೋಗ. ಬಿಳಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಹಾಗೆ ಪಶ್ಚಿಮದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಶ್ರೀಕಂಠಾಯ ನಮಃ, ಓಂ ಶ್ರೀಕಂಠಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು.
ವೃತ್ತಿಯಲ್ಲಿ ಮಹತ್ತರ ಬದಲಾವಣೆ ಆಗ್ತಕ್ಕಂಥದ್ದು, ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ, ಹಣಕಾಸಿನ ಯೋಗ ಚೆನ್ನಾಗಿರುತ್ತೆ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ವಾಹನ ಯೋಗದಲ್ಲಿ ತುಂಬಾ ಚೆನ್ನಾಗಿದೆ, ಕಾರ್ ಬದಲಾವಣೆ ಮಾಡ್ಬೋದು, ಬೈಕ್ ಬದಲಾವಣೆ ಮಾಡ್ಬೋದು. ಇನ್ನು ಉದ್ಯೋಗದಲ್ಲಿ ಹಿತಶತ್ರುಗಳು ಕೂಡ ಮಿತ್ರರಾಗ್ತಾರೆ, ಮೇಲಧಿಕಾರಿಗಳ ಪ್ರಶಂಸೆ ಚೆನ್ನಾಗಿರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಮನೆಗೆ ಏನಾದರೂ ವಸ್ತು ಕೊಂಡ್ಕೊಂಡ್ಬರ್ತೀರಾ, ಕೆಲವರು ಚಿನ್ನಾಭರಣವನ್ನು ಕೊಂಡ್ಕೊಳ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಇವತ್ತಿನ ಸಹ ಭಾಳಷ್ಟು ದಿನಗಳಿಂದ ಕಾಯ್ತಾ ಇದ್ರು ಏನೋ ಒಂದು ವಸ್ತು ತೊಗೋಬೇಕು, ಅದನ್ನು ತಗೊಳ್ತಕ್ಕಂಥ ಯೋಗ ಕೂಡ ಕೂಡಿ ಬರುತ್ತೆ, ಅರಿಯರ್ ಸಿಗ್ತಕ್ಕಂಥದ್ದು. ಹಾಗೆಯೇ ಉದ್ಯೋಗದಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಖಾಸಗಿ ವರ್ಕರ್ಸ್ಗೆ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಇವತ್ತು ಮನೆ ರಿಪೇರಿ ಅಥವಾ ಏನಾದರೂ ಸೈಟ್ ಮಾರೋದು, ಪೂರ್ವಿಕರ ಆಸ್ತಿ ಮಾರೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಆದರೆ ಜೊತೆಗಾರರ ಜೊತೆ, ಸ್ನೇಹಿತರ ಜೊತೆ ಮಾತಾಡ್ತಾ ಅತಿರೇಕಕ್ಕೆ ಹೋಗಬೇಡಿ, ಅದರಿಂದ ಪ್ರಾಬ್ಲಮ್ಮು ಕೂಡ ಆಗ್ತಕ್ಕಂಥ ಯೋಗ. ಮಹಿಳೆಯರಿಂದ ಶುಭ ಆಗ್ತಕ್ಕಂಥ ಯೋಗ, ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪಶ್ಚಿಮದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಮಾರುತಾತ್ಮಜಾಯ ನಮಃ, ಓಂ ಮಾರುತಾತ್ಮಜಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕಟಕದಲ್ಲಿಯೇ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆ ಸ್ಥಾನಮಾನಗಳಲ್ಲಿ ಗಟ್ಟಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗೋದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗೋದು, ಆರೋಗ್ಯ ಸ್ವಲ್ಪ ಕಂಟಕ ಕಾಡುತ್ತೆ, ಹಾಗಾಗಿ ಹುಷಾರಾಗಿರಿ. ವಾಹನ ಯೋಗ ತುಂಬ ಚೆನ್ನಾಗಿದೆ, ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ಷೇರು ಮಾರ್ಕೆಟ್ ಅಥವಾ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವಿವಾಹಾದಿ ವಿಷಯಗಳಲ್ಲಿ ನಿಂತೋಗಿರ್ತಕ್ಕಂಥದ್ದು, ಈಗಾಗಲೇ ಪ್ರಾಬ್ಲಮ್ ಆಗಿದೆ, ಎಲ್ಲೋ ಡೈವರ್ಸ್ವರೆಗೂ ಬಂದಿದೆ, ಏನೋ ತೊಂದರೆ ಆಗ್ತಾ ಇದೆ, ಆ ವಿಷಯಗಳಲ್ಲಿ ಒಂದು ಧನಾತ್ಮಕ ಬದಲಾವಣೆ ಆಗ್ತಕ್ಕಂಥ ದಿನ ಕೂಡ ಇವತ್ತಿನ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಸ್ವಾಭಿಮಾನ ಇರುತ್ತೆ, ಎಲ್ಲೋ ಒಂದು ಕಡೆ ದೈವ ಬಲ ಕೂಡ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಬಂಧು ಮಿತ್ರರ ಭೇಟಿ ಆಗ್ತಕ್ಕಂಥದ್ದು, ರಾಜಕಾರಣದಲ್ಲಿ ಹೊಸದಾಗಿ ಪ್ರವೇಶ ಮಾಡ್ತಕ್ಕಂಥದ್ದು, ಮಹಿಳೆಯರು ಹೊಸದಾಗಿ ಹೂಡಿಕೆ ಮಾಡ್ಕೊಳ್ತಕ್ಕಂಥದ್ದು, ಮಹಿಳೆಯರಿಗೆ ಹಣಕಾಸಿನ ಯೋಗ ತುಂಬ ಚೆನ್ನಾಗಿ ಕೂಡಿ ಬಂದಿರತಕ್ಕಂಥದ್ದು, ಬರಬೇಕಾಗಿರೋ ಬ್ಯಾಲೆನ್ಸ್ಗಳು ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಬ್ಯಾಂಕ್ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಹಾಲಿನ ವ್ಯಾಪಾರಿಗಳಿರ್ಬೋದು, ಅಂಗಡಿ ವ್ಯಾಪಾರಿಗಳು, ಎಲ್ಲೋ ಒಂದು ಕಡೆ ಗ್ರಾಸರಿ ಇಟ್ಕೊಂಡಿದ್ದೀರಾ, ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಇರುತ್ತೆ. ಕೆಲವರು ಸಾಲವನ್ನು ತೀರಿಸೋದಕ್ಕೂ ಸಹ ಇವತ್ತಿನ ದಿವಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ರೈತರಿಗೆ ಒಳ್ಳೆಯದಾಗುತ್ತೆ. ಇಂದು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಕಪೀಶ್ವರಾಯ ನಮಃ, ಓಂ ಕಪೀಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಶತ್ರು ಮನೆಯಲ್ಲಿ. ಆದರೂ ಕೂಡ ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಮಾತಿಗೆ ಒಂದು ಬೆಲೆ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಾಗೆಯೇ ಉದ್ಯೋಗದಲ್ಲೂ ಕೂಡ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತಕ್ಕಂಥದ್ದು, ಯಾವುದೋ ಕಳ್ಕೊಂಡಿರ್ತಕ್ಕಂಥ ವಸ್ತು ಸಿಗ್ತಕ್ಕಂಥ ಯೋಗ, ಪೂರ್ವಿಕರ ಯಾರೋ ಹಳಬರಿರ್ತಾರೆ, ಬಂಧುಗಳಿರ್ತಾರೆ, ಅವ್ರನ್ನ ಭೇಟಿ ಆಗ್ತಕ್ಕಂಥ ಯೋಗ, ರಾಜಕಾರಣದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ವಿದೇಶ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಸಂಬಳದಲ್ಲಿ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಯೋಗ. ಅದರ ಒಟ್ಟಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ಆಗಿ ಹೋಗಿರುವ ವಿಷಯಗಳ ಬಗ್ಗೆ ಚರ್ಚೆಗಳು ಮಾಡೋಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಗಳ ವಿವಾಹದ ವಿಷಯದಲ್ಲಿ ಒಂಚೂರು ತಲೆ ಕೆಡಿಸ್ಕೋಬೇಕಾಗಿರ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಕಳ್ಕೊಂಡಿರೋ ಹಣ ಕೂಡ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ತಂದೆಯ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಉದ್ದಿಮೆದಾರರಿಗೆ ಶುಭ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗಿರುತ್ತೆ. ಇಂದು ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಹಾಗೆಯೇ ಉತ್ತರದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಸರ್ವರೋಗ ಹರಾಯ ನಮಃ, ಸರ್ವರೋಗ ಹರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ 4 ಗ್ರಹಗಳು ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದುರಾಸೆಗೆ ಹೋಗಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಮನೆಯಲ್ಲಿ ಯಾರ್ದೋ ಕುಟುಂಬ ವರ್ಗದಲ್ಲಿ ಯಾರ್ದೋ ಆರೋಗ್ಯದ ಬಗ್ಗೆ ಚಿಂತೆ ಕಾಳತಕ್ಕಂಥ ಯೋಗ, ವೃತ್ತಿ ಜೀವನದಲ್ಲಿ ಶುಭ ಆಗ್ತಕ್ಕಂಥದ್ದು, ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶುಭ ಆಗ್ತಕ್ಕಂಥ ಯೋಗ, ತಾಯಿ ಆರೋಗ್ಯದ ಬಗ್ಗೆ ಒಂಚೂರು ಕಾಳಜಿ ವಹಿಸಬೇಕಾಗಿರುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಒಂಚೂರು ENT ಕಣ್ಣಿಂದ ಆಗ್ಬೋದು, ಮೂಗಿಂದ ಆಗ್ಬೋದು,
ಅಥವಾ ನಾಲಿಗೆ ಬಾಯಿದು ಈ ಸಣ್ಣ ಪ್ರಾಬ್ಲಮ್ಮು ಕೂಡ ಬರ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ಹಾಗೆಯೇ ವಾಹನ ಯೋಗ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಆಡಳಿತಗಾರರಿಗೆ ತುಂಬ ಶುಭ ಆಗ್ತಕ್ಕಂಥದ್ದು, ಲಾಯರ್ಸ್ಗೆ ತುಂಬ ಶುಭ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಮಹಿಳೆಯರು ಹೊಸ ಉದ್ಯೋಗ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ. ಇಂದು ಶ್ಯಾಮಲ ವರ್ಣವನ್ನು ಉಪಯೋಗಿಸ್ಕೊಳ್ಳಿ, ಶ್ಯಾಮಲ ವರ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ರಾಮದೂತಾಯ ನಮಃ, ಓಂ ರಾಮದೂತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತುಲಾ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಕಷ್ಟಕ್ಕೆ ತಕ್ಕ ಫಲ. ಸೋಮಾರಿಯಾಗಿ ಅಥವಾ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಉದಾಸೀನವಾಗಿದ್ದರೆ ಪ್ರಯೋಜನ ಇಲ್ಲ. ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ. ಅರ್ಧಂಬರ್ಧ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಪ್ರಯಾಣ ಯೋಗ ತುಂಬ ಚೆನ್ನಾಗಿರುತ್ತೆ. ಪಾಲುದಾರಿಕೆಯಿಂದ ಶುಭ ಆಗುತ್ತೆ. ಕಾಂಟ್ರಾಕ್ಟ್ದಾರರಿಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಮನೆಯಲ್ಲಿ ಅಕ್ಕಪಕ್ಕದವ್ರ ಜೊತೆ ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಸಹ ಸ್ವಲ್ಪ ಅಸಮಾಧಾನದ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ವಿದ್ಯಾರ್ಥಿಗಳಿಗೆ, ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಕೇಸರಿ ಸುತಾಯ ನಮಃ, ಓಂ ಕೇಸರಿ ಸುತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜನು ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶತ್ರುವನೊಟ್ಟಿಗಿದ್ದಾನೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಒಂಚೂರು ಕಂಟಕಗಳಾಗ್ತಕ್ಕಂಥದ್ದು, ಹಿನ್ನಡೆ ಆಗ್ತಕ್ಕಂಥ ಯೋಗ. ರೈತಾಪಿ ವರ್ಗದವ್ರಿಗೂ ತಾವು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ತೇ ಇರ್ತಕ್ಕಂಥದ್ದು. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಕಸ್ಮಿಕ ಖರ್ಚುಗಳಾಗ್ತಕ್ಕಂಥದ್ದು. ಸ್ಕೂಲ್ ಫೀಸ್ ಇರ್ಬೋದು, ಮನೆಯದಿರ್ಬೋದು, ರೆಂಟ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೀವು ತಮ್ಮ ಮನೆ ತಗೊಳ್ಳೋಕ್ಕೆ ಹೋಗ್ತಕ್ಕಂಥದ್ದಾಗ್ಬೋದು, ಲೀಸ್ಗಾಗ್ಬೋದು. ಈ ಹಣ ಖರ್ಚಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಣ್ಣ ಶಸ್ತ್ರಚಿಕಿತ್ಸೆ ಕೂಡ ನಡೀಬೋದು. ವಿದ್ಯಾರ್ಥಿಗಳಿಗೆ ಆಸಕ್ತಿ ಅಧ್ಯಯನದಲ್ಲಿ ಮೂಡುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಇಂದು ಪ್ರಯಾಣ ಯೋಗಗಳು ಜಾಸ್ತಿ ಬರ್ತಕ್ಕಂಥ ಯೋಗ. ಭೂ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಮೇಷದಲ್ಲಿದ್ದಾನೆ. ಧನುಸು ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಆರೋಗ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಚೆನ್ನಾಗಿರುತ್ತೆ. ಮಾತಿನಿಂದ ಶುಭ ಆಗುತ್ತೆ. ಎಲ್ಲರ ಜೊತೆ ಬೆರೀತೀರಾ. ಎಲ್ಲ ವ್ಯವಹಾರಗಳಲ್ಲೂ ಕೂಡ ತುಂಬ ಶುಭ ಆಗ್ತಕ್ಕಂಥ ಯೋಗ. ಪ್ರಯಾಣ ಯೋಗ ಚೆನ್ನಾಗಿರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಮನೆ ಕೊಂಡ್ಕೊಳ್ಳೋ ಯೋಗ, ಮನೆ ತೊಗೊಳ್ತಕ್ಕಂಥ ಯೋಗ. ವೃತ್ತಿ ಜೀವನದಲ್ಲಿ ಶುಭ ಆಗುತ್ತೆ. ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರ್ತಕ್ಕಂಥ ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಇಂದು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ರಾಮಭಕ್ತಾಯ ನಮಃ, ಓಂ ರಾಮಭಕ್ತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರದಲ್ಲಿ ಈಗಾಗಲೇ ರವಿ ಇದ್ದಾನೆ. ಮಕರದಲ್ಲಿ ರವಿ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ಇಂದು 5 ಗ್ರಹಗಳ ಶುಭ ಫಲ. ಉತ್ತಮ ಆರೋಗ್ಯ. ಗುರಿ ಮುಟ್ಟೋದ ಕಡೆ ಪ್ರಯತ್ನ ಪಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆ ಕಾಲ ಇದು. ಸಾಡೆ ಸಾತಿಯ ಕಡೆಯ ಭಾಗ. ಆದರೂ ಭೂಮಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಮನೆ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಬಂಗಾರದ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ವಿವಾಹಾದಿ ವಿಷಯಗಳು ಸ್ವಲ್ಪ ಕಂಟಕಗಳಿದ್ದು ದೂರ ಆಗುತ್ತೆ. ಅಣ್ಣ ತಮ್ಮದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಶೇರ್ ಮಾರ್ಕೆಟಿಂದ ಶುಭ ಆಗುತ್ತೆ. ಹಾಗೆಯೇ ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಭೂ ಕಲಹಗಳು ಇತ್ಯರ್ಥ ಆಗುತ್ತೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಸಹ ಇಂದು ಮಕರ ರಾಶಿಯವರಿಗಾಗಿರುತ್ತೆ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ಮಹಾಕಾಯಾಯ ನಮಃ, ಓಂ ಮಹಾಕಾಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಜನ್ಮದಲ್ಲಿಯೇ ಇದ್ದಾನೆ. ಕುಂಭರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಸರ್ಕಾರದಲ್ಲಿ ಮಾನ್ಯತೆ, ಹಾಗೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ವಿದೇಶ ಪ್ರಯಾಣ ಯೋಗ ಕೂಡ ಇರುತ್ತೆ. ಭೂಮಿ ತಗೊಳ್ಳೋ ಯೋಗ ಇರ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋ ಯೋಗ ಇರ್ತಕ್ಕಂಥದ್ದು. ಯಾರೋ ಭೂಮಿ ತೊಗೊಂಡಿದ್ದೀರಾ, ನೀರು ಹಾಕಿಸ್ಬೇಕು, ಬೋರ್ ಹಾಕ್ಸಕ್ಕೆ ಹೋಗ್ತೀರಾ. ಕುಂಭರಾಶಿಯವರು ಶನಿ ಜನ್ಮದಲ್ಲಿಯೇ ಇದ್ದಾನೆ. ಈಗ ಪ್ರಯತ್ನ ಪಟ್ಟಿದ್ದೆ ಆದರೆ ಆ ನೀರು ಹಾಕಿಸೋದಕ್ಕೂ ಕೂಡ ಶುಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಒಂದು ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ವಿವಾಹಾಧಿಕಾರಿಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವಾಹನ ಯೋಗ, ಆಭರಣ ಯೋಗ
ಎಲ್ಲವೂ ಚೆನ್ನಾಗಿದೆ. ಆದರೆ ವಿಶೇಷವಾಗಿ ಏನು ಅಂದರೆ ಮನೆಯಲ್ಲಿ ಕಲಹಗಳು, ಪದೇ ಪದೇ ಕಲಹಗಳು. ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಕಪಿಸೇನಾ ನಾಯಕಾಯ ನಮಃ, ಓಂ ಕಪಿಸೇನಾ ನಾಯಕಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಂತ ಉದ್ಯೋಗ ಮಾಡ್ಕೊಳ್ಳೋರಿಗೆ, ವ್ಯಾಪಾರ ಮಾಡ್ಕೊಳ್ಳೋರಿಗೆ, ಮಹಿಳೆಯರು ಏನಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡ್ಕೋಬೇಕು, ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ಅಣ್ಣ ತಮ್ಮಂದ್ರ ಜೊತೆ ಕಲಹಗಳು ಕೂಡ ಉಂಟಾಗುತ್ತೆ. ಹಳೆಯ ಆಸ್ತಿಯ ಕಲಹಗಳು ಕೂಡ ಇವತ್ತಿನ ದಿವಸ ಉದ್ಭವ ಆಗ್ಬೋದು, ಹುಷಾರಾಗಿರಿ. ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆರೋಗ್ಯದ ವಿಷಯದಲ್ಲಿ ಮೈಗ್ರೇನ್ ಬರ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಥವಾ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್, ಆಹಾರದ ಏನಾದರೂ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ಪ್ರಯಾಣ ಯೋಗ ಅಂತ ಹೇಳುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತೀರಾ. ದೈವಬಲ ತುಂಬ ಚೆನ್ನಾಗಿದೆ. ಹಾಗೆ ಪೂರ್ವಿಕರ ಒಂದು ಆಶೀರ್ವಾದ ಕೂಡ ಇದೆ, ತಂದೆ ತಾಯಿಗಳ ಆಶೀರ್ವಾದ ಇದೆ. ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಸ್ವಲ್ಪ ಕಣ್ದೃಷ್ಟಿ, ನೀಚದನ ದೃಷ್ಟಿ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳಕ್ಕೆ ಹೋಗಬೇಡಿ. ನನ್ನ ಆಸ್ತಿ, ನನ್ನ ಮನೆ, ನನ್ನ ದುಡ್ಡು ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಅದರಿಂದ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಸಂಧ್ಯಾ ಕಾಲದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಮೀನ ರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಇಂದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ರಾಮದೂತಾಯ ನಮಃ, ಓಂ ರಾಮದೂತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.